ಇರ್ತಕ್ಕಂಥ ಮುಸ್ಲಿಮರು, JDS ಇರ್ತಕ್ಕಂಥ ದಲಿತರು, ಲಮಾಣಿಯವರು, ಕೂಲಿ ಸಮಾಜದವರಿಗೆ ಅನ್ಯಾಯ ಆದ್ರೆ ಅನ್ಯಾಯ ಅಲ್ಲ. ನಿಮ್ಮ ಪಕ್ಷದಾಗಿದ್ದವರಿಗೆ ಅನ್ಯಾಯ ಆದ್ರೆ ಮಾತ್ರ ಅನ್ಯಾಯನಾ? ಇಂಥ ಒಂದು ಡೋಂಗಿ ನಾಟಕನ ಅಂತಂದ್ರೆ ಜನಕ್ಕೆ ಗೊತ್ತು. ನಾನು ಅವನು ಕೂಲಿ ಸಮಾಜ ಅಂತ ತಿಳ್ಕೊಂಡು 3 ದಿನದಿಂದ ನಾನು ಎಲ್ಲಿ ಮಾತಾಡಕ್ ಹೋಗಿಲ್ಲ. ನಾನು ಆ ಸಮಾಜ ಅಂತ ತಿಳ್ಕೊಂಡು ಏನ್ ಬರ್ತಾರೆ, ನಾನು ಹೋರಾಟ ಮಾಡಕ್ ಹೋಗಿಲ್ಲ. ನನ್ನ ನಂಬಿಕೆನ ನಾವು ನನ್ನ ಬೆನ್ನಿಗೆ ಹುಟ್ಟಿದ್ದು ತಮ್ಮಗ ಏನಾಗ್ಬೇಕು, ನನ್ನ ಬೆನ್ನಿಗೆ ಹುಟ್ಟಿ ರಕ್ತ ಉಚ್ಕೊಂಡು ತಮ್ಮಗ ಅಣ್ಣಗ ತಮ್ಮಗ ಏನಾದಾಗ ಹೋರಾಟ ಮಾಡ್ಬೇಕು. ಇವತ್ತು ಅದೇ ಹೋರಾಟ ಮಾಡ್ತೀನಿ. ಅಪ್ಪಾಜಿ ಅವರ ದಯಮಾಡಿ ಈ ವೇದಿಕೆ ಮುಖಾಂತರವಾಗಿ ನಾನು ದಯಮಾಡಿ ಮುಖಂಡರಿಗೂ ಮನವಿ ಮಾಡ್ತೀನಿ. ಈ ಸಬ್ ಇನ್ಸ್ಪೆಕ್ಟರ್, ಯಾವ ಸಬ್ ಇನ್ಸ್ಪೆಕ್ಟರ್ ನನ್ನ ಕಾರ್ಯಕರ್ತರು ಮುಟ್ಟ್ಯಾನ, ಆ ನಾನು ಉಪವಾಸ ಬಿಟ್ಟಿನಿ. ನಾನು ದಂಡಿ ಬಿಡಲ್ಲ, ನಾನು ಧರಣಿ ಬಿಡಲ್ಲ. ಇವತ್ತು ದೇವೇಗೌಡರು ಮತ್ತೆ ಏನ್ ಬರ್ತಾರ ಹೋದ ತಕ್ಷಣ ನಾನು ಮತ್ತೆ ಏನ್ ಬಂದ್ರೆ 144 ಸೆಕ್ಷನ್ ಇರ್ಲಿ, ನೀವು 288 ಸೆಕ್ಷನ್ ಆಗ್ಲಿ, ಆ ಸಬ್ ಇನ್ಸ್ಪೆಕ್ಟರ್ ಏನ್ ಬಂತಂದ್ರೆ ಸಸ್ಪೆಂಡ್ ಆಗತ್ತಾರ ನನ್ನ ಪ್ರಾಣ ಹೋದ್ರು ಸರಿ ನಾನು ಧರಣಿ ಮಾಡಿ. ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನಮ್ಮ ನಾಯಕರಾಗ್ಲಿ, ನಮ್ಮ ಕುಟುಂಬ ಸದಸ್ಯರಾಗ್ಲಿ ಯಾರು ಏನ್ ಹೇಳಿದ್ರು ಅಂತಂದ್ರೆ ಕೇಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಇದು ಒಂದು ವಿಷಯದಲ್ಲಿ ದಯಮಾಡಿ ನಮ್ಮ ನಾಯಕರಾಗ್ಲಿ, ನಮ್ಮ ತಂದೆಯವರಾಗ್ಲಿ ನಾನು ಮನವಿ ಮಾಡ್ತೀನಿ. ಅವನಿಗೆ ಅನ್ಯಾಯ, ನಾಳೆ ಇವ್ನಿಗೆ ಮಾಡ್ಯಾರ, ನಾಳೆ ಇದ್ರಾಗ ಇನ್ನೊಬ್ರಿಗೆ ಯಾವನ್ನ ಮಾಡ್ತಾವ. ಅದು ಮಾಡಬಾರ್ದಂದ್ರೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ನಾನೇನು ಕಳು ಮಾಡಿಲ್ಲ, ನಾನೇನು ಕಳು ಮಾಡಿಲ್ಲ. ಇರ್ಬೋದು ನಾನೇನ್ ಬರ್ತಾರ ಆಡಿಯೋ ಕೇಸ್ ಮಾಡಿದದಕ್ಕೆ ಯಡಿಯೂರಪ್ಪನಿಗೆ ಮಾಡಿಸ್ಲಿಕ್ಕೆ ಇಂಥ ಯಡಿಯೂರಪ್ಪನವರು ಇನ್ನು 10 ಜನ ಹುಟ್ಟಿ ಮಾಡಿದ್ರು. ನನ್ನ ಒಂದು ಪಕ್ಷ ನಿಷ್ಠೆ ಮಾಡಿ ನಾನು ಅಪ್ಪ ಹುಟ್ಟಿ ಇನ್ನೊಬ್ರು ಹುಟ್ಟಿನ ಅಂತ ಹೇಳಕ್ ಆಗಂಗಿಲ್ಲ. ನಾನು ಪಕ್ಷ ನಿಷ್ಠ ಆಡಿಯೋ ಕೇಸ್ ಮಾಡಿ ನನಗೆ ಯಾವುದೇ ಕಾರಣಕ್ಕೂ ಆ ಯಾನಗುಂದಿ ಮಾಣಿಕಮ್ಮನ ನಾನು ಪ್ರಮಾಣ ಮಾಡ್ತೀನಿ, ನನಗೆ ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪ ಇಲ್ಲ, ಪಶ್ಚಾತ್ತಾಪ ಪಡಲ್ಲ. ನಾನು ಮಾಡಿದ್ದು ಸತ್ಯ ಅದ, ನಾನು ಆ ಕೇಸನ್ನು ಹೋರಾಟ ಮಾಡ್ತೀನಿ. ನಾನು ದಯಮಾಡಿ ಅಂತಂದ್ರೆ ನಾನು ಈ ಸಂದರ್ಭದಾಗ ಅಂತಂದ್ರೆ ಮನವಿ ಮಾಡ್ತೀನಿ, ನಾನು ಹೋರಾಟ ಶಾಂತ ರೀತಿಯಿಂದ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಹೋರಾಟಕ್ಕೆ ಅಂತಂದ್ರೆ ಮುಂದೆ ಯಾವ ನಾಯಕರು ಅಂತಂದ್ರೆ ಬಂದು ಸಪೋರ್ಟ್ ಮಾಡ್ತಾರೋ, ಇನ್ನು ಯಾವ ಸ್ವರೂಪ ಬೆಳೀತಾರೋ, ನಾನೇನೋ ಒಂದು 24-48 ತಾಸು ನೋಡ್ತೀನಿ. ನಾವು ಇನ್ನ ಏನಾದ್ರೂ ಅಂತಂದ್ರೆ ನೀವು ಮಾಡ್ಲಿಲ್ಲ ಅಂತಂದ್ರೆ ಯಾವ ಗಾಂಧಿ ಚೌಕನ ಪೊಲೀಸ್ ಸ್ಟೇಷನ್, ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಅಂತಂದ್ರೆ ನಾನು ಎಣ್ಣೆ ಕುಡಿದು ಸಾಯ್ಲಿಲ್ಲ ಅಂದ್ರೆ ನನ್ನ ನಾಗನಗೌಡ ನಾನೇ ನಂಬಿರ್ತಕ್ಕಂಥ ಕಾರ್ಯಕರ್ತಗೋಸ್ಕರ ನಾವು ಯಾವ ಹಂತಕ್ಕೆ ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಹೋರಾಟ ಮಾಡ್ಯಾನ, ನಮ್ಮ ಅಪ್ಪನ ಹೋರಾಟ ಮಾಡ್ಯಾನ, ಅವರು ರಕ್ತ ಹಂಚಿಕೊಂಡಿದ್ದೀನಿ. ನಾನು ಅದೇ ದಾರಿಗೆ ನಾನು ಆವೇಶಭರಿತವಾಗಿ ಮಾತಾಡಕತ್ತೀನಿ ಅಂತ ದಯಮಾಡಿ ನಾಯಕರ ಯಾವ ತನಕಕ್ಕೆ ಹೋಗ್ಬಾರ್ದು. ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಾಗನಗೌಡ ದೊಡ್ಡ ಶ್ರೀಮಂತರ ಕುಟುಂಬದಿಂದ ಬಂದಿರ್ತಕ್ಕಂಥವ್ರಲ್ಲ, ಒಂದು ಮಧ್ಯಮ ಕುಟುಂಬದಿಂದ ಇಡೀ ಜೀವನ ಹೋರಾಟ ಮಾಡಿಕೊಂಡು ಒಂದು ತಲೆ ಸದಾಶಿವ ರೆಡ್ಡಿ ಎಂಬ ತಲೆ ಅಂತಂದ್ರೆ ಅವತ್ತು ಸ್ವರ್ಗದಲ್ಲಿ ನಿಂತದ್ದು. ನಾನು ನಂಬಿರ್ತಕ್ಕಂಥ ಕಾರ್ಯಕರ್ತ, ನನ್ನ ಕುಟುಂಬ ನಂಬಿರ್ತಕ್ಕಂಥ ಕಾರ್ಯಕರ್ತ, ನನ್ನ ಪಕ್ಷ ನಂಬಿರ್ತಕ್ಕಂಥ ಕಾರ್ಯಕರ್ತ ಏನೇ ತೊಂದರೆ ಆದ್ರೆ ನಾ ಯಾವ ತ್ಯಾಗಕ್ಕೂ ಅಂತಂದ್ರೆ ಸಿದ್ಧ ಇದ್ದೀನಿ. ಈ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಅನುದಾನದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಅದು ಆಮೇಲೆ ಚರ್ಚೆ ಮಾಡ್ತೀವಿ. ಅದು ಆಮೇಲೆ ಅಂತಂದ್ರೆ ಏನು ಹೋರಾಟ ಮಾಡ್ಬೇಕಾದ್ರೆ ನಾನು ಮಾಡಿ ಅಂತಂದ್ರೆ ತೋರಿಸ್ತೀನಿ. ಆದ್ರೆ ಯಾವ ಅಧಿಕಾರಿಗಳು ನಾನು ದಂಡಿ ಕುಂತು ದಿನ ರಾತ್ರಿ ಅಂತಂದ್ರೆ ನಮ್ಮ ಮುಖಂಡರು ಅಂತಂದ್ರೆ ಕಣ್ರಿ ಅಂತಂದ್ರೆ ಹೇಳ್ತಾರ, ನಾವು ಮೆಡಿಕಲ್ ಟೆಸ್ಟ್ ಮಾಡಿಸಿವಿ ಈ ಹುಡುಗಿಗೆ ಅಂತಂದ್ರೆ ಪೆಟ್ಟಾದದ್ದು ಸತ್ಯ ಅಲ್ಲ. ಯಾವ ಗುರುಮಿಟ್ಕಲ್ JDS ಮುಖಂಡರು ಯಾದಗಿರಿ ಜಿಲ್ಲಾ ಪೊಲೀಸರಿಗೆ ಅಂತಂದ್ರೆ ನೀವು ಕಣ್ಣು ತೆಗಿಸ್ರಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ರೆಕಾರ್ಡ್ ನನ್ನ ಹತ್ರ ಅಲ್ಲ. ಆದ ಕಾರಣಕ್ಕೆ 10 ನಿಮಿಷದಾಗ ಸಸ್ಪೆಂಡ್ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದ ಮೇಲೆ ನಮ್ಮ ನಾಯಕರು ಕುಮಾರಸ್ವಾಮಿ ನಾನು ಫೋನ್ ಮಾಡಿದ್ರು, ನಿನ್ನೆ ಬರ್ಬೇಕಾಗಿತ್ತು. ಒಂದು ಪೊಲೀಸರು ಅಂತಂದ್ರೆ ಆಫೀಸರ್ಗಳಿಲ್ಲ ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಹೋಗ್ಬಾರ್ದು ಅಂತ ತಿಳ್ಕೊಂಡು ಹೇಳಿದಂತ ಬಂಡಪ್ಪಣ್ಣ ಅಣ್ಣ ಎಲ್ಲರೂ ಅನ್ಕೋತಾರೆ ಹೈದರಾಬಾದ್ ಮುಖಾಂತರ ಬರೋರಿದ್ರು. ಪೊಲೀಸ್ ಅಧಿಕಾರಿಗಳನ್ನು ಮಿಸ್ಗೈಡ್ ಮಾಡಿದಕ್ಕೆ ಕುಮಾರಸ್ವಾಮಿ ಅವರು ಬಂದಿಲ್ಲ. ಈ ದೇಶದ ಮಾಜಿ ಪ್ರಧಾನಿಗಳು ನನಗೆ ಯಾರಪ್ಪ ನಿನ್ನೆ ಪೇಪರ್ದವರು ಕೇಳಿದ್ರು,
ಒಂದು ಸಣ್ಣ ಏನಪ್ಪ ಅಂತಂದ್ರೆ ಕಾರ್ಯಕರ್ತರ ಬಗ್ಗೆ ಎಷ್ಟು ದೊಡ್ಡ ಹೋರಾಟ. ದಟ್ ಈಸ್ ದ ಕಮಿಟ್ಮೆಂಟ್ ಬಿಟ್ವೀನ್ ದ ಲೀಡರ್ ಅಂಡ್ ದ ವರ್ಕರ್ಸ್. ಅದು ಬಾಂಧವ್ಯ. ಒಬ್ಬ ನಾಯಕ ಒಬ್ಬ ಕಾರ್ಯಕರ್ತರ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಎಂತಂದ್ರೆ ಈ ಪುಣ್ಯಾತ್ಮ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಕುಂತದ್ದೆ ಇದು ವ್ಯವಸ್ಥೆ ಮಾಡ್ತಾರೆ. ಇವತ್ತೆಲ್ಲ ನಾಗನಗೌಡರು MLA ಗುರುಮಿಟ್ಕಲ್ದಾಗಲ್ಲ 224 ಕ್ಷೇತ್ರದಾಗ ಎಲ್ಲೇ ಆದ್ರೂ ಸಹ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಕುಟುಂಬ ಏನ್ಪಡ್ತಾರ ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಮೊದಲಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಅವ್ರ ಹೋರಾಟದ ಬಗ್ಗೆ ಹೇಳ್ತಕ್ಕಂಥದ್ದು ಏನ್ಪಂತಂದ್ರೆ ವಯಸ್ಸು ನಂದಲ್ಲ, ಇಡೀ ರಾಜ್ಯದ ಜನಕ್ಕೆ ಏನ್ಪಂದ್ರೆ ಗೊತ್ತದ. ನಾನು ದಯಮಾಡಿ ಏನಾದ್ರು ಹಿರಿಯರ ಮುಖಾಂತರ ಹಿರಿಯರ ಮುಂದೆ ಅಂತಂದ್ರೆ ನಾನು ಏನಾದ್ರು ಹೆಚ್ಚು ಮಾತಾಡಿದ್ರೆ ದಯಮಾಡಿ ಅನ್ಕೊಂತಾರೆ ನಾನು ಕ್ಷಮಿಸ್ಬೇಕು. ನಾನು ಅಪ್ಪಾಜಿಯವರೇ, ನೀವು ಸಾಯಂಕಾಲ ತನ ಇರ್ತಿರೋ ಮಧ್ಯಾಹ್ನ ತನ ಇರ್ತಿರೋ ಇದ್ದು ಏನಪ್ಪಂತಂದ್ರೆ ಒಬ್ಬ ಮಾಜಿ ಪ್ರಧಾನ ಮಂತ್ರಿಗಳು ಏನಪ್ಪಂತಂದ್ರೆ ನಮ್ಮಂತ ಒಂದು ಸಣ್ಣ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ಯದ ಬಂದದ ಅಂತಂದ್ರೆ ಅದು ಬೇರೆ ಪಕ್ಷದವರಿಗೆ ಅರ್ಥ ಆಗಂಗಿಲ್ಲ. ಇಡೀ ರಾಜ್ಯದ ಜನ ಏನಪ್ಪಂದ್ರೆ ಮಾತಾಡಕತ್ತಾರೆ. ಪಾಪ ಎಲ್ಲ ನನ್ನ ಈ ಯುವಕರು ಏನಪ್ಪಂತಂದ್ರೆ ಫೇಸ್ಬುಕ್ ಅಲ್ಲಿ ಏನಪ್ಪಂತಂದ್ರೆ ಎಲ್ಲ ನಿನ್ನೆ ಒಂದು ಅಪ್ಡೇಟ್ ನಾನು ನೋಡಿದೆ. ಇಂಥ ಒಂದು ಮಾಜಿ ಪ್ರಧಾನಮಂತ್ರಿಗಳು ಕಾರ್ಯಕರ್ತರ ಸಲಾಗಿ ಬರ್ತಾರೆ ಅಂತಂದ್ರೆ ಈ ಪಕ್ಷದಾಗ ಇರ್ತಕ್ಕಂಥದ್ದು ಯಾವುದೋ ಜನ್ಮದ ಪುಣ್ಯ ನಾವಂತ ತಿಳ್ಕೊಂಡು ಹಾಗಾಗಿ ಇವತ್ತು ದೇವರ ಸ್ವರೂಪಿಯಲ್ಲಿ ಅಂತ ನಮ್ಮೆಲ್ಲ ಬಂದು ಅಂತ ಉರ್ದುಂಬಿಸಿ ನಮ್ಮ ಒಂದು ಸಾಂಕೇತಿಕ ಧರಣಿಗೆ ಉಪವಾಸಕ್ಕ ಸತ್ಯಾಗ್ರಹ ನಾನು ಉಪವಾಸ ಮಾಡಲ್ಲ. ದೊಡ್ಡವ್ರು ಹೇಳ್ಯಾರ, ನಾನು ಸತ್ಯಾಗ್ರಹ ಅಂತೂ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಮುಂದೆ ಮಾಡ್ತೀನಿ. 144 ಇಟ್ರು ಅಲ್ಲೇ 4 ಜನ ಪಾಪ ನನ್ನ ಜೊತೆ ನಿನ್ನೆ ಅವ್ನು ಮಾತಾಡೋ ಇದ್ದ ರಾತ್ರಿ ನಮ್ಮ ಸೋದರ ಅಜಯ್ ರೆಡ್ಡಿ ಮತ್ತು ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಸುಭಾಷ್ 4 ಜನ ಅಂತಂದ್ರೆ ನಾನು ನಿನ್ನೆ ಕುಂತಿದ್ದೆ. ನಾನು ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲರ ರಾತ್ರಿ ಬೆಳಗಾನ ಮಳೆ ಬಂದ್ರು ತಾಯಿ ಅಂತಂದ್ರೆ ನನ್ನ ಜೊತೆಗೆ ಬೇರೆ ಬೇರೆ ಊರ್ಲಿಂದ ಅಂತಂದ್ರೆ ಬಂದು ನೀವೆಲ್ಲರೂ ಸಹಕಾರ ಕೊಟ್ಟಿರಿ. ನಾನು ಅವತ್ತು ನಮ್ಮ ತಂದೆಯವರಿಗೆ ಹೇಳಿನಿ, ನಮ್ಮ ನಾಯಕರಿಗೆ ಹೇಳಿನಿ, ನಾ ಕುಮಾರಣ್ಣವ್ರಿಗೆ ಹೇಳಿನಿ. ನಾನು ಯಾವತ್ತೂ ಅಂತಂದ್ರೆ ಒಬ್ಬ ನಾಗನಗೌಡ ಮಗ ಆಗಿ ಕಂದಕೂರು ಕುಟುಂಬದ ರಕ್ತ ಆಗಿ ಗುರುಮಿಟ್ಕಲ್ ಮತಕ್ಷೇತ್ರದ ನೀವು ಬೆಳೆಸಿರ್ತಕ್ಕಂಥ ಒಬ್ಬ ನಿಮ್ಮ ಮನೆ ಕುಟುಂಬ ಸದಸ್ಯ ಆಗಿ ನಮ್ಮ ನಾಯಕರಾಗ್ಲಿ, ನನ್ನ ಎತ್ತ ತಂದೆ ತಾಯಿ ಆಗ್ಲಿ, ನನ್ನ ಬೆಳೆಸಿರ್ತಕ್ಕಂಥ ನೀವಾಗ್ಲಿ, ನನ್ನ ಜೀವನದಾಗ ಯಾವತ್ತು ನೀವು ತಲೆ ತಗ್ಗಿಸ್ತಕ್ಕಂಥ ಕೆಲಸ ನಾನು ಯಾವತ್ತೂ ಮಾಡಂಗಿಲ್ಲ. ಮಾಡ್ತಕ್ಕಂಥ ದಿನ ಏನಾದ್ರು ಬಂದ್ರೆ ನಾನು ಯಾವತ್ತೂ ಸಾರ್ವಜನಿಕವಾಗಿ ಕಾಣಂಗಿಲ್ಲ. ನಾನು ಯಾವತ್ತೂ ತಪ್ಪು ಕೆಲಸ ಮಾಡಿಲ್ಲ. ನನಗೆ ಯಾರೋ ಪಾಪ ಕೆಲವು ಅಧಿಕಾರಿಗಳು ನನ್ನ ಮೀಡಿಯಾದವ್ರ ಮುಖಾಂತರ ಕೇಳ್ತಾ ಇದ್ರು, ಏನಪ್ಪ ಈ ಹುಡುಗನ ಶಕ್ತಿ ಇಷ್ಟೆಲ್ಲ ಬಂದೆ ಅಂತ ಹೋರಾಟ ಮಾಡ್ತಾರೆ. ನನ್ನ ಶಕ್ತಿ ದೇವೇಗೌಡರ ಕುಟುಂಬ, ನಾಗನಗೌಡನ ರಕ್ತ, ನಿಮ್ಮ ಆಶೀರ್ವಾದ. ನನ್ನ ಜೀವನದಾಗ ಯಾವತ್ತು ನಾವೇನಪ್ಪ ನಮ್ಮ ಕುಟುಂಬದವ್ರು ಅನ್ಪತ್ತ ನಮ್ಮ ತಂದೆಯವ್ರು ಹೇಳ್ತಕ್ಕಂಥದ್ದು ಇಷ್ಟೇ, ಜೀವನದಾಗ ಯಾವತ್ತು ಇನ್ನೊಬ್ಬವನ್ನ ಅನ್ಪತ್ತ